ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯ ಬರ್ಬರ ಹತ್ಯೆಯಾಗಿದೆ. ನಟಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಆಕೆಯನ್ನ ಪತಿಯೇ ಹತ್ಯೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಟಿ ನರಸೀಪುರದ ತುರುಗನೂರು ಗ್ರಾಮದಲ್ಲಿ ಹತ್ಯೆ ನಡೆದಿರೋದು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯೇ ಪತ್ನಿ ವಿದ್ಯಾ ಎಂಬಾಕೆಯನ್ನ ಕೊಂದಿದ್ದಾನೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ನಂದೀಶ್ ಆ ಪತಿ ಮಹಾಶಯನ ಹೆಸರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಿ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ತಂದೆ ತಾಯಿ ಎದುರಲ್ಲೇ ನಂದೀಶ್ ಹತ್ಯೆಗೈದಿದ್ದಾನೆ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಮೃತ ವಿದ್ಯಾ ಸ್ನೇಹಿತೆ ಭಾಗ್ಯ ಆಕ್ರೋಶ ಹೊರಹಾಕಿದ್ದಾರೆ. ಬನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ರಾಜೀವ್ ಅಂತ ನೀವು ಊರವ್ರ? ಪತಿಯಿಂದಲೇ ಪತ್ನಿಯ ಕೊಲೆ ಆಗಿರುವ ಘಟನೆ. ನಟಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತೆ ವಿದ್ಯಾ ಹತ್ಯೆಯಾಗಿದೆ. ಮಾತಿಗೆ ಮಾತು ಬೆಳೆದಿದೆ. ನಂತರದಲ್ಲಿ ಪತಿಯೇ ಹೆತ್ತವರ ಸಮ್ಮುಖದಲ್ಲೇ ಆ ಮಗಳು ವಿದ್ಯಾ ಅಂದ್ರೆ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಹಾಕಿದ್ದಾನೆ ಅಂತ ಹೇಳಿ ಆರೋಪ ಕೇಳೋಕೆ ಸಿಕ್ಕಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯ ಬರ್ಬರ ಹತ್ಯೆಯಾಗಿದೆ. ನಟಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ದ ಆಕೆಯನ್ನ ಪತಿಯೇ ಹತ್ಯೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಟಿ ನರಸೀಪುರದ ತುರುಗನೂರು ಗ್ರಾಮದಲ್ಲಿ ಹತ್ಯೆ ನಡೆದಿರೋದು. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯೇ ಪತ್ನಿ ವಿದ್ಯಾ ಎಂಬಾಕೆಯನ್ನ ಕೊಂದಿದ್ದಾನೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ನಂದೀಶ್ ಆ ಪತಿ ಮಹಾಶಯನ ಹೆಸರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಿ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಗಳನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ತಂದೆ ತಾಯಿ ಎದುರಲ್ಲೇ ನಂದೀಶ್ ಹತ್ಯೆಗೈದಿದ್ದಾನೆ ಅಂತ ಹೇಳಿ ಪ್ರತ್ಯಕ್ಷದರ್ಶಿ ಮೃತ ವಿದ್ಯಾ ಸ್ನೇಹಿತೆ ಭಾಗ್ಯ ಆಕ್ರೋಶ ಹೊರಹಾಕಿದ್ದಾರೆ. ಬನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ರಾಜೀವ್ ಅಂತ ನೀವು ಊರವ್ರ? ಪತಿಯಿಂದಲೇ ಪತ್ನಿಯ ಕೊಲೆ ಆಗಿರುವ ಘಟನೆ. ನಟಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತೆ ವಿದ್ಯಾ ಹತ್ಯೆಯಾಗಿದೆ. ಮಾತಿಗೆ ಮಾತು ಬೆಳೆದಿದೆ. ನಂತರದಲ್ಲಿ ಪತಿಯೇ ಹೆತ್ತವರ ಸಮ್ಮುಖದಲ್ಲೇ ಆ ಮಗಳು ವಿದ್ಯಾ ಅಂದ್ರೆ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಹಾಕಿದ್ದಾನೆ ಅಂತ ಹೇಳಿ ಆರೋಪ ಕೇಳೋಕೆ ಸಿಕ್ಕಿದೆ. ಅದು ಬಾಡಿಯಿಂದ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ತಗೋತಿಲ್ಲ ಅಂತ